ಡಾಕ್ಟ್ರೇ. ಓ ಶಿವಣ್ಣ, ಬನ್ನಿ ಬನ್ನಿ. ಬಾಮ್ಮ, ಹೆದರ್ಬೇಡ, ಹಾಸ್ಪಿಟಲ್ ಬಂದು ಬಾ. ಓ ಬನ್ನಿ ಬನ್ನಿ ಬಾ ಬನ್ನಿ. ಯಾರು ಶಿವಣ್ಣ ಇವರು? ಕೂರ್ಸಿ ಕೂರ್ಸಿ. ಬನ್ನಿ, ನಿಧಾನ ಕೂತ್ಕೊಳ್ಳಮ್ಮ. ಏನ ಶಿವಣ್ಣ ಇವರಿಗೆ? ಏನೂ ಇಲ್ಲ ಡಾಕ್ಟ್ರೇ, ನಾನು ಹೊಲದ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ಈಕೆ ಮನೆ ಹೊರಗಡೆ ನೋವು ಅಂತ ಉಸಿರಾಡಕ್ಕೂ ಆಗ್ತಾ ಇದ್ದಿಲ್ಲ. ಕೂತ್ಕೊಂಡು ಕೇಳಿದ್ರೆ ಗಂಡ ಬೇರೆ ಊರಲ್ಲಿಲ್ಲ, ಆಚೆ ಹೋಗಿದ್ದಾರೆ ಅಂದ್ರು. ನನಗೂ ಏನ್ ಮಾಡ್ಬೇಕು ತೋರಿಸ್ಲಿಲ್ಲ, ಅದಕ್ಕೆ ನಾನೇ ಆಟೋಲ್ ಕರ್ಕೊಂಡ್ ಬಂದ್ಬಿಟ್ಟೆ. ನೀವು ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಏನಾಗ್ತಿದ್ಯಮ್ಮ ನಿನ್ಗೆ? ಗೊತ್ತಿಲ್ಲ ಡಾಕ್ಟ್ರೆ, ಇದಕ್ಕಿದ್ದಾಗೆ ಉಸಿರಾಡಕ್ಕಾಗ್ತಿಲ್ಲ. ಹೊಟ್ಟೆ ಒಳಗಡೆ ಮಗು ಚಲಿಸ್ತಾ ಇಲ್ಲ. ಮಗುಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಲ್ಲಮ್ಮ, ನೀನ್ ಧೈರ್ಯವಾಗಿರೋ, ನಾನ್ ನೋಡ್ತೀನಿ. ನನ್ ಮಗುಗೇನೂ ಆಗಲ್ಲ ತಾನೆ? ಏನೂ ಆಗಲ್ಲಮ್ಮ, ನೀನ್ ಆರಾಮಾಗಿ ಉಸಿರಾಡು. ಹಾ, ನಿಧಾನವಾಗಿ ಉಸಿರಾಡು. ಹಾ, ಹಾಗೆ. ಶಿವಣ್ಣ, ಆ CD ಪ್ಲೇಯರ್ ಆನ್ ಮಾಡಿ. ಡಾಕ್ಟ್ರೇ, ಅವ್ರು ಹೋಗ್ತಾ ಇದ್ದಿದ್ದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣವಾ? ನಾನು ಹೇಳ್ದಷ್ಟು ಮಾಡಿ ಶಿವಣ್ಣ, ಆನ್ ಮಾಡಿ ಆ ಪ್ಲೇಯರು. ನೀನು ಆರಾಮಾಗಿ ಉಸಿರಾಡಮ್ಮ. ಉಸಿರಾಡಿ. ಆರಾಮಾಗಿ ಉಸಿರಾಡಿ. ಡಾಕ್ಟರ್, ನನ್ ಮಗು ಚಲಿಸ್ತಾ ಇದೆ. ಇಂಥ ಪವಾಡನು ಸಾಧ್ಯನಾ ಡಾಕ್ಟ್ರೇ? ಯಾಕಿಲ್ಲ? ಸಂಗೀತ ಚಿಕಿತ್ಸೆನ ನೀಡಬಹುದು ಅಂತ ವಿಶ್ವದೆಲ್ಲೆಡೆ ಸಂಶೋಧನೆ ನಡೀತಾ ಇದೆ. ನಾನು ಅದನ್ನ ಗಮನಿಸ್ತಾ ಬಂದಿದ್ದೀನಿ. ಎಲ್ಲಿ ಸಾಧ್ಯ ಆಗತ್ತೋ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಈಕೆಗೆ ಗಾಬರಿ ಆಗೋಷ್ಟು ಏನು ತೊಂದರೆ ಇರಲಿಲ್ಲ. ಮಾನಸಿಕವಾಗಿ ಸಂಗೀತದಿಂದ ನಿರಾಳ ಆಗೋಗ್ ಮಾಡಿದೆ. ಇನ್ನು ಮಾತ್ರೆ ಕೊಟ್ರೆ ಮೊದಲಿನಂತೆ ಈಕೆ ಆರೋಗ್ಯವಾಗಿರ್ತಾಳೆ. ಇಂಥ ಚಮತ್ಕಾರನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಡಾಕ್ಟ್ರೇ. ಯಾಕಿಲ್ಲ? ನಮ್ಮ ಮಹಾಭಾರತದ ಕಥೆನಲ್ಲಿ ಅಭಿಮನ್ಯು ತನ್ನ ತಾಯಿಯ ಹೊಟ್ಟೆಲಿದ್ದಾಗ್ಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಂತಹ ಚಕ್ರವ್ಯೂಹದ ಕಥೆನ ಕೇಳಿಸ್ಕೊಂಡಿದ್ದ ಅಂತ ನೀವ್ ಕೇಳಿಲ್ವೇ? ನನ್ಗೀಗ ಯಾವ ತೊಂದ್ರೆನೂ ಇಲ್ಲ ಅನಿಸ್ತಿದೆ ಡಾಕ್ಟರ್. ನಾನು ಆರಾಮವಾಗಿದ್ದೀನಿ. ಇನ್ಮೇಲೆ ನಾನು ಪ್ರತಿದಿನ ಸಂಗೀತ ಕೇಳ್ತೀನಿ. ಸಂಗೀತ ಕೇಳಿದ್ರೆ ನನ್ನ ಮಗು ಆರೋಗ್ಯವಾಗಿರುತ್ತೆ, ಹೆರಿಗೆ ಸುಸೂತ್ರವಾಗತ್ತೆ. ಡಾಕ್ಟ್ರೆ, ನಾನು ಇನ್ ಬರ್ತೀನಿ. ಒಳ್ಳೇದಮ್ಮ. ಶಿವಣ್ಣ, ಡಾಕ್ಟ್ರೆ, ಇವ್ರನ್ನ ಬಿಟ್ಬಿಟ್ಟು ಬನ್ನಿ. ಖಂಡಿತ ಡಾಕ್ಟ್ರೆ. ದೊಡ್ಡ ರಂಗೇಗೌಡರು ಪುಸ್ತಕ ಎಲ್ಲ ರೆಡಿ ಮಾಡಿದ್ಯಾ? ಆ ಕಾನ್ಸ್ಟೇಬಲ್ಸ್ಗೆ ಹೋಗು. ಇವ್ರನ್ನೆಲ್ಲ ಬಿಡುಗಡೆ ಮಾಡಿ. ಸರಿ ಸರ್. ಗೊತ್ತಾಯ್ತಲ್ಲ? ಸರಿ ಸರ್. ಏಯ್, ಬರ್ರ ಈಚೆಗೆ. ಲೈನ್ ನಿಂತ್ಕೊಳ್ಳಿ. ಎಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ. ಲೈನ್ ಅಲ್ಲಿ ನಿಂತ್ಕೊಳ್ಳಿ. ನೋಡ್ರಯ್ಯ, ನೀವು ಬದುಕು ಕಟ್ಕೊಂಡು 4 ಜನಕ್ಕೆ ಮಾದರಿಯಾಗಿ ನೀವು ಬದುಕಿ, ನೀವು ಒಳ್ಳೆಯವರಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಯಾರಾದ್ರೂ ನಿಮಗ್ ತೊಂದರೆ ಕೊಟ್ರೆ ನನಗೆ ಹೇಳಿ. ದೊಡ್ಡರಂಗೇಗೌಡರ ಬದುಕಿನ ಅರ್ಥದ ಹಾಗೆ ಆದರ್ಶ ವ್ಯಕ್ತಿಗಳಾಗಿ ನೀವು ಬದುಕ್ತೀರ ಅಂತ ನಾನು ನಂಬ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಆಯ್ತು ಸರ್, ಹಾಗೆ ಮಾಡ್ತೀವಿ. ನಾನು ದೊಡ್ಡರಂಗೇಗೌಡರ ಮಾರ್ಗದರ್ಶನದ ಹಾಗೆ ನಡೀತಾ ಇದ್ದೀನಿ. ನಿಮ್ಮೆಲ್ರಿಗೂ ಓದಕ್ ಬರುತ್ತೆ. ಪುಸ್ತಕಗಳನ್ನ ಓದಿ. ಅವರು ರಚಿಸಿರುವಂತ ಗ್ರಂಥ, ಭಾವಗೀತೆಗಳು, ಭಕ್ತಿಗೀತೆಗಳು, ಜಾನಪದ ಗೀತೆಗಳು ಅವುಗಳನ್ನ ಕೇಳಿ. ಅವರೇ ಹಾಡಿರುವಂತ ಗೀತೆಗಳನ್ನು ಕೇಳಿ. ಅವರು ಜೀವನದಲ್ಲಿ ಸೂಚಿಸಿರುವಂತ ಮಾರ್ಗದಲ್ಲಿ, ಅವರ ಗಾಯನದಲ್ಲಿ ಅವರು ತಿಳಿಸಿರುವಂತ ಸಂದೇಶನ ಪಾಲಿಸ್ತೀರಾ ಅನ್ನೋದೇ ನನ್ನ ಆಸೆ. ಸರ್, ನೀವು ಹೇಳ್ದಂಗೆ ನಡೀತೀವಿ ಸರ್. ತಗೊಳಪ್ಪ, ನೀನ್ ತಗೊಳಪ್ಪ. ಓದಿ ಇದ್ರಲ್ಲಿ ಏನಿದೆ ಅಂತ ನನ್ಗೆ ಹೇಳ್ಬೇಕು. ಸರಿ ಸರ್, ಸರಿ ಸರ್. ಇನ್ಮೇಲಾದ್ರೂ ಕರೆಕ್ಟ್ ಆಗಿರ್ಬೇಕು. ಹೋಗಿ ಹೊರಡೆ. ನಮಸ್ಕಾರ. ಅವತ್ತಿನ ತರ ಇವತ್ತು ಬಂದು ಕೂತಿದ್ರಲ್ಲ, ಏನಾಗ್ಬೇಕಾಗಿತ್ತು? ಯಾವಾಗ್ಲೂ ಸಂತೋಷವಾಗೇ ಇರ್ಬೇಕು ಅನ್ಕೋತೀವಿ ಸ್ವಾಮಿ. ಆದ್ರೆ ಈ ಹಾಳಾದ್ ಬಡತನ ಭಾವನೆ ಬಿಡಕ್ಕಿಲ್ಲ ಅನ್ನತ್ತೆ ಸ್ವಾಮಿ. ನನಗ್ ಗೊತ್ತು, ನೀವೆಲ್ಲ ಒಮ್ಮೊಮ್ಮೆ ಒಂದೊಂದು ಹೊತ್ತು ಊಟಕ್ಕೂ ಪರದಾಡ್ತೀರಾ ಅಂತ. ಈ ಜೀವನನೇ ಹಾಗೆ, ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ. ಇದ್ರ ನಡುವೆನೂ ನಾವು ಶಾಂತವಾಗಿ ಬದುಕೋದಕ್ಕೆ, ಬಾಳೋದಕ್ಕೆ ಕಲಿಬೇಕು. ಏನೇ ಕಷ್ಟ ಎದುರಾದ್ರೂ ಧ್ಯಾನ ಮಾಡಿ, ಮನಸ್ಸು ಶಾಂತವಾಗತ್ತೆ. ಆಗ ಹೊಸ ದಾರಿ ಹೊಳೆಯುತ್ತೆ. ನೀವ್ ಹೇಳ್ತಾ ಇರೋದು ಸತ್ಯ ಐತೆ. ಸಂಗೀತಕ್ಕೆ ಮಹಾನ್ ಶಕ್ತಿ ಇದೆ ಅಂತ
ಶಿವಣ್ಣನವರಿಂದ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರು ನಮ್ಮ ಆಸೆಯಂತೆ ದೊಡ್ಡರಂಗೇಗೌಡರನ್ನ ನಮ್ಮ ಊರಿಗೆ ಕರೆಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕಾರ ನೀಡಬೇಕು. ಊರಲ್ಲಿ ಈ ಉತ್ಸವನ ಒಂದು ದೊಡ್ಡ ಹಬ್ಬದ ರೀತಿಯಲ್ಲೇ ಆಚರಿಸೋಣ. ಏನಂತೀರ ನೀವೆಲ್ಲ? ದೊಡ್ಡರಂಗೇಗೌಡರ ಮಾತುಗಳನ್ನ ಕೇಳೋಣ, ನಮ್ಮ ಜನ್ಮನ ಸಾರ್ಥಕ ಪಡಿಸ್ಕೊಳ್ಳೋಣ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಉತ್ಸವಕ್ಕೆ ಕೆಲಸ ಮಾಡ್ತೀವಿ. ಈ ಊರಲ್ಲಿ ನಡೆಯೋ ದೊಡ್ಡರಂಗೇಗೌಡರ ಉತ್ಸವ ಊರ್ ಹಬ್ಬನೇ ಆಗತ್ತೆ, ಅದ್ರಲ್ಲಿ ಸಂಶಯನೇ ಇಲ್ಲ. ಖಂಡಿತವಾಗಿ ಉತ್ಸವಕ್ಕೆ ಬಂದೇ ಬರ್ತೀವಿ ಸ್ವಾಮಿ. ತಪ್ಪದೇ ಬರ್ತೀವಿ. ಆಗ್ಲಿ. ನಮಸ್ಕಾರ. ಆಗ್ಲಿ ಆಗ್ಲಿ, ನಮಸ್ತೆ, ಬರ್ಬೇಕು. ಹಾ, ಇದೇನ್ ಭೀಮಣ್ಣ, ಈ ಜಮೀನೆಲ್ಲ ಇಷ್ಟೊಂದು ಶುದ್ಧವಾಗ್ಬಿಟ್ಟೈತೆ? ಇಲ್ಲಿ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ನನ್ನ ಅಜ್ಜಿನ ಆಸೆ ಆಗಿತ್ತು. ಅದನ್ನ ನಾನು ಈಡೇರಿಸ್ತಾ ಇದ್ದೀನಿ. ಭೀಮಣ್ಣ, ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ರವಿ ಅವರೇ, ಉತ್ಸವಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ ಬನ್ನಿ. ಸರಿ. ಗಗನ್, ಊಟ ಮಾಡಪ್ಪ ಸ್ವಲ್ಪ. ಊಟ ತಗೊಂಬರೆ. ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ತಿನ್ನಿ ಗಗನ್. ತಿನ್ನು. ಯಾಕೋ ತಿಂತ ಇಲ್ಲ? ಯಾಕೋ? ಮಮ್ಮಿ ಚೆನ್ನಾಗಿದೆ ಡ್ಯಾನ್ಸ್. ನಮಸ್ಕಾರ. ನಮ್ ಮಗ ಊಟ ಮಾಡಕ್ಕೆ ಹಠ ಮಾಡ್ತಿದ್ದ, ಆದ್ರೆ ಇವಾಗ ನಿಮ್ ಸಂಗೀತ ಕೇಳಿ ಅವನೇ ಊಟ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನಮಗ್ ಖುಷಿ ಆಗ್ತಿದೆ. ಸಂಗೀತಕ್ಕೆ ಇಷ್ಟು ಶಕ್ತಿ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು. ಎಲ್ಲಿ ನಿಮ್ ಮಗ ಗಗನ್ ಕಾಣಿಸ್ತಾ? ಇಲ್ಲಿದ್ದಾನೆ. ಹಾ, ಬನ್ನಿ. ಗಗನ್ ಬಾ. ನಮಸ್ಕಾರ ಶಿವಣ್ಣ ಅವ್ರಿಗೆ. ಓ, ನಮಸ್ಕಾರ. ಮಯೂರಿ ಅಕ್ಕ ಅವ್ರಿಗೆ. ನಿಮ್ಮ ಹಾಡು ಸಂಗೀತ ಕೇಳಿ ಇವತ್ತಿಂದ ಓದ್ತೀನಿ, ಊಟ ಮಾಡ್ತೀನಿ, ಅಪ್ಪ ಅಮ್ಮ ಮಾತು ಕೇಳ್ತೀನಿ, ದಿನಾನು ನಿಮ್ ಸಂಗೀತ ಕೇಳ್ತೀನಿ, ನಿಮ್ಮ ಅಭಿಮಾನಿ ಆಗ್ತೀನಿ. ನೀವು ನಮಗೆ ಪೈಪೋಟಿ, ನಿಮ್ಮ ದಾರಿಗೆ ನಮ್ಮನ್ನ ಹೇಳ್ಕೊಂಡು ಹೋಗ್ತೀರಾ? ಸಾಧ್ಯನೇ ಇಲ್ಲ. ಜಿಗ್ ಜಿಗ್ ಸಾಕ್, ಜಿಗ್ ಜಿಗ್ ಸಾಕ್. ನೋಡೇ ಬಿಡೋಣ. ಕಮಾನ್, ಪ್ಲೇ ಮ್ಯೂಸಿಕ್. ಜಿಗ್ ಜಿಗ್ ಸಾಕ್, ಜಿಗ್ ಜಿಗ್ ಸಾಕ್. ಚೋಟ್ ಮೆಣಸಿಕಾಯ್, ಸುಮ್ಮನೆ ಕಿಂಡಲ್ ಮಾಡಬೇಡ ಗುರು. ಅವಾಗ ನಮ್ದು ಲೆವೆಲ್ಲೇ ಬೇರೆ ಇತ್ತು, ಇವಾಗ ಅವ್ರ ಮುಂದೆ ಸೋತ್ ಬಂದು ಕೂತಿದ್ಯಲ್ಲ ಗುರು. ಅಯ್ಯೋ ದೊಡ್ಡ ಮೆಣಸಿನ್ಕಾಯಿ, ಮುಚ್ಕೊಂಡಿರೋ, ನನಗೆ ಇಟ್ಟಂಗೆ ಆಗ್ತದೆ ಮೆಣಸಿನ್ಕಾಯಿ. ಗುರು, ಪ್ರೋಗ್ರಾಮ್ ಇಲ್ಲ, ಪೇಮೆಂಟ್ ಇಲ್ಲ, ಮುಂದೆ ಗತಿ ಏನ್ ಗುರು? ಅಯ್ಯೋ ಅವತ್ತೆಲ್ಲ ಪಿಜ್ಜಾ ಬರ್ಗರ್ ತಿಂದಿ ಇವತ್ತೆಲ್ಲ ಪ್ರೋಗ್ರಾಮ್ಲೆಲ್ಲ ಬರೀ ಸೋಲೆ ಕಾಣಿಸ್ಬಿಟ್ರಿ. ನನ್ನ ಮಕ್ಕಳ ನಿಮ್ಮಂಥವ್ರಿಂದ ಎಲ್ಲ ವೇಸ್ಟೇ. ಇನ್ಮೇಲೆ ಗಂಜಿ ಮುದ್ದೆ ಅದೇ ತಿನ್ರಿ ನನ್ನ ಮಕ್ಕಳ. ಹೊಟ್ಟೆ ಫುಲ್ ಹೋಗ್ಬಿಟ್ಟಿದೆ ಗುರು. ರಾಗಿ ಮುದ್ದೆ ಕೊಡಿಸ್ತೀಯ? ಅಯ್ಯೋ ನನ್ನ ಮಗನೇ ಕುಂಬಳಕಾಯಿ, ನಿನಗೆ ಈಗ್ಲಾರು ಬುದ್ಧಿ ಬಂತಲ್ಲ, ರಾಗಿ ಮುದ್ದೆ ತಿನ್ನೋ ಭಾಗ್ಯ ಕೊಡ್ತೀನಿ ನಿಧಾನಾಗಿ. ಬಾಸ್ ಸಾಕು, ಬಾಸ್ ಸಾಕು. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಈ ಕಾಸ್ಟ್ಯೂಮು ಡ್ರೆಸ್ ಯಾವುದು ಬೇಡ. ನೀಟಾಗಿ ತಲೆ ಬಾಚ್ಕೊಂಡು, ಹೂ ಮುಡ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ಜಾಲಿಯಾಗಿರ್ತೀನಿ ಬಾಸ್. ಹಾಗಾದ್ರೆ ನಾನು ಉಟ್ಕೊಂಡ್ಲಿ? ನಿನ್ಗೆ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ. ಮೊದ್ಲೆಲ್ಲ ಪಿಜ್ಜಾ ಬರ್ಗರು ಅದೇ ಕೇಳ್ತಿದ್ದೆ. ಒಳ್ಳೆ ಬುದ್ಧಿ ಕಲ್ತಿದ್ಯಾ, ದೇವ್ರು ಒಳ್ಳೇದ್ ಮಾಡ್ಲಿ ನಿನ್ಗೆ. ಸುಮ್ನೆ ನಿಮ್ಗೂ ಇವತ್ತಲ್ಲ ನಾಳೆ ಈ ತರ ಕತ್ತುಳುಗುತ್ತೆ, ಆವಾಗ ನಿಮ್ಗೆ ಬುದ್ಧಿ ಬರುತ್ತೆ ಕಣ. ಲೋ ಡಿಂಗ್ರಿ ಅಣ್ಣ, ಈಗಲಾದ್ರೂ ನನ್ನ ಡಿಂಗ್ರಿ ಅಣ್ಣ ಅಂತ ಕರಿಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟು ಸಾಕು. ಬುದ್ಧಿ ಕಲ್ತ್ಕೊಂಡ್ರಲ್ಲ. ನೋಡಯ್ಯ, ಪಾಶ್ಚಿಮಾತ್ಯ ಸಂಗೀತ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲಿ, ಭಾರತೀಯ ಸಂಗೀತ, ಭಾರತೀಯ ಸಂಸ್ಕೃತಿ ಇಲ್ಲಿ. ಈಗಲಾದ್ರೂ ನಾವ್ ಹೇಳಿದೇನು ಅಂತ ಅರ್ಥ ಆಯ್ತಾ? ಅಣ್ಣ ಕೈ ಹಿಡಿದ ಒಂಚೂರು ಎತ್ತ ಅಣ್ಣ. ನೋಡ್ರು, ಡಿಂಗ್ರಿ ಹಣ್ಣು ಹುಡುಗರಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರ. ಅಯ್ಯೋ ನನ್ನ ಮಕ್ಕ. ಅಣ್ಣ, ನಮ್ ಸಂಸ್ಕೃತಿ ನಮ್ಗೆ ಅಣ್ಣ.
ನಮ್ ಸಂಸ್ಕೃತಿ ನಾವೇ ಬೆಳೆಸೋಣ. ನನಗೆ ತುಂಬಾ ಇಷ್ಟ ಆಯ್ತಣ್ಣ. ಇನ್ಮೇಲೆ ಏನಿದ್ರು ನೋ ಸಿಕ್ಸ್ ಆಗೋಣ. ಒಂದು ಟಂಕನ ಗಂಟಂಕನ ಗಂಟಂಕನ ಗಂಟಂಕ ಅಣ್ಣ. ತುಂಬಾ ಒಳ್ಳೆ ಬುದ್ಧಿ ಹೇಳ್ಕೊಡ್ರಣ್ಣ. ದೊಡ್ಡರಂಗೇಗೌಡರ ಕನ್ನಡಾಭಿಮಾನ ಅಂತಿಂತದ್ದಲ್ಲ. ಅವರ ಹೆಂಡತಿ ಕನ್ನಡ ಪ್ರಾಧ್ಯಾಪಕಿ, ಮಗ ಕನ್ನಡ ಪ್ರಾಧ್ಯಾಪಕ, ಮಗಳು ಕನ್ನಡ ಅಧ್ಯಾಪಕಿ. ಇಡೀ ಕುಟುಂಬ ಕನ್ನಡಮಯ. ಅದಕ್ಕಿಂತ ಮುಖ್ಯವಾಗಿ ನಾನು ದೊಡ್ಡರಂಗೇಗೌಡರ ಒಂದು ಭಾಷಣ ಕೇಳಿದೆ. ಅದನ್ನು ಆ ಹೊತ್ತೆ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಗಟ್ಟಿ ಮಾಡ್ಕೊಂಡ್ಬಿಟ್ಟೆ. ಅದೇನು ಹೇಳಿ ಶಿವಣ್ಣ, ನಾವು ಕೇಳಿ ಖುಷಿ ಪಡ್ತೀವಿ. ಗೌಡ್ರು ಹೇಳಿದ್ರು, ನಮ್ಮ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನವಾದ ಇತಿಹಾಸವಿದೆ. ಈಜಿಪ್ಟ್ನಲ್ಲಿ ನಾನೊಮ್ಮೆ ಸಂಶೋಧನೆ ಮಾಡುವಾಗ ಗೊತ್ತಾದದ್ದು, ಅಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಪಟ್ಟಣವಿದೆ. ಅದು ಹಿಂದೆ ರಹೋಟೋಪ್ ಎಂಬ ಸ್ಥಳವಾಗಿತ್ತು. ಅಲ್ಲಿ 36,000 ತಾಳೆಗರಿ ಗ್ರಂಥಗಳಿದ್ದವು. ಅದೊಂದು ವಿಶ್ವವಿಖ್ಯಾತ ಗ್ರಂಥಾಲಯವಾಗಿತ್ತು. ಈಗ ನಮ್ಮ ನಳಂದ, ತಕ್ಷಶಿಲಾ ವಿದ್ಯಾಕೇಂದ್ರಗಳ ಹಾಗೆ. ಅಲೆಕ್ಸಾಂಡರ್ ಮಹತ್ವಾಕಾಂಕ್ಷಿ, ಪ್ರಾಚೀನ ಗ್ರೀಸ್ ದೇಶದವನು. ಅವನಿಗೆ ಜಗತ್ತನ್ನೇ ಗೆಲ್ಲಬೇಕೆಂಬ ಮಹಾದಾಸೆ. ಒಮ್ಮೆ ಪಕ್ಕದ ಐಗುಪ್ತ ನಾಡಿಗೆ ದಂಡೆತ್ತಿ ಹೋಗ್ತಾನೆ. ಯುದ್ಧ ಮಾಡಿ ಎಲ್ಲ ಫಿರೋಗಳನ್ನೂ ಗೆಲ್ತಾನೆ. ಅವರ ಬಳಿ ಇದ್ದ ವಸ್ತು, ವಾಹನ, ಒಂಟೆ, ಕುದುರೆ ಎಲ್ಲವನ್ನೂ ಬಳುವಳಿಯಾಗಿ ಪಡಿತಾನೆ. ಫಿರೋಗಳು ತಮ್ಮ ಹೆಣ್ಣು ಮಕ್ಕಳನ್ನ ಅಲೆಕ್ಸಾಂಡರ್ಗೆ ಉಳಿಗದಾಳುಗಳನ್ನಾಗಿ ಕೊಡ್ತಾರೆ. ವಿಜಯೋತ್ಸವ ನಡೆಯುತ್ತೆ. ಇಡೀ ಈಜಿಪ್ಟಲ್ಲೇ ಗೆಲುವಿನ ಹಬ್ಬ, ಗ್ರೀಕರ ಗೆಲುವಿನ ಹಬ್ಬ. ಆ ಸಂದರ್ಭದಲ್ಲಿ ಮದಿರೋನ್ಮತ್ತರಾದ ಸೈನಿಕರು ಸಂತೋಷದ ಕೇಗಳನ್ನು ಹಾಕ್ತಾರೆ, ಓಲಾಡ್ತಾರೆ, ತೂಗಾಡ್ತಾರೆ. ಆಗ ಆಕಸ್ಮಿಕವಾಗಿ ಆ ಬೃಹತ್ ಗ್ರಂಥಾಲಯಕ್ಕೆ ಬೆಂಕಿ ಬೀಳುತ್ತೆ. ಮೊದಲೇ ತಾಳೆಗರಿ ಗ್ರಂಥಗಳವು. ಆಗ ಕಾಗದದ ಅನ್ವೇಷಣವೂ ಆಗಿರಲಿಲ್ಲ. ಮನುಷ್ಯ ಪೇಪರ್ನೇ ಕಂಡುಕೊಂಡಿರಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಆ ಬೃಹತ್ ಗ್ರಂಥಾಲಯ ಸುಟ್ಟಿ ಕರಕಲಾಗುತ್ತೆ. ಈ ವಿಷಯ ಅಲೆಕ್ಸಾಂಡರ್ ಗೊತ್ತಾಗುತ್ತೆ. ಶ್ವೇತಾಶ್ವದ ಮೇಲೆ ಕುಳಿತು ಅಲೆಕ್ಸಾಂಡರ್ ನಾಗಾಲೋಟದಲ್ಲಿ ಬರ್ತಾನೆ. ಬೂದಿಯಾಗಿದ್ದ ಗ್ರಂಥಾಲಯದ ಅವಶೇಷಗಳ ಬಳಿ ಮಂಡಿಯೂರಿ ಕುಳಿತು ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ಜಗತ್ತಿನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ನನ್ನ ಧವಳ ಕೀರ್ತಿಗೆ ಒಂದು ಕಪ್ಪು ಚುಕ್ಕಿ ಆಯ್ತಲ್ಲ ಎಂದು ಮರುಗುತ್ತಾನೆ. ಆಗ ಕೂಡಲೇ ಎಚ್ಚೆತ್ತುಕೊಂಡು ಸೈನಿಕರಿಗೆ ಆದೇಶ ಮಾಡ್ತಾನೆ, ಇಲ್ಲಿ ಒಂದು ಸ್ಮಾರಕ ನಿರ್ಮಿಸಿ. ಈ ಬೂದಿ ರಾಶಿಯಲ್ಲಿ ಸಿಕ್ಕ ಪಳೆಯುಳಿಕೆಗಳಲ್ಲಿ ಕಂಡ ಅಕ್ಷರಗಳ ಪ್ರತಿಕೃತಿ ಮಾಡಿ ಒಂದು ಬೃಹತ್ ಭಿತ್ತಿ ನಿರ್ಮಿಸಿ ಎಂದು ಆಜ್ಞೆ ಮಾಡಿದ ಅಲೆಕ್ಸಾಂಡರ್ ದಿ ಗ್ರೇಟ್. ಸೈನಿಕರೆಲ್ಲರೂ ಸೇರಿ ಒಂದು ಬೃಹತ್ ಗೋಡೆ ಕಟ್ತಾರೆ. ಆ ಗೋಡೆಯ ಮೇಲೆ ಹಿಬ್ರು, ಲ್ಯಾಟಿನ್ ಮುಂತಾದ ಭಾಷೆಗಳ ಲಿಪಿಯ ಪ್ರತಿಕೃತಿ ಮಾಡಿದ್ದಾರೆ. ಆ ಗೋಡೆಯ ಮೇಲೆ ನಮ್ಮ ಕನ್ನಡದ ಊರಲ್ಲಿ ಎಂಬ ಪದ ಇದೆ. ಇದು ನಮ್ಮ ನಲ್ಮೆಯ ಕವಿ ಡಾಕ್ಟರ್ ದೊಡ್ಡರಂಗೇಗೌಡರ ಸಂಶೋಧನೆ. ಅದಕ್ಕೆ ನನ್ಗೆ ಅವ್ರಂದ್ರೆ ಅಷ್ಟು ಇಷ್ಟ ಗೆಳೆಯ. ಕನ್ನಡ ಅಂದ್ರೆ ಏನ್ ತಿಳ್ಕೊಂಡಿದ್ದೆ ಗೆಳೆಯ? ಅದು ನಮ್ಮ ಉಸಿರು. ಸೂರ್ಯ ಚಂದ್ರ ಇರೋ ತನಕ ಕನ್ನಡ ಚಿರಂತನೀಯವಾಗಿರುತ್ತೆ. ನದಿಗಳು ಹರಿಯೋ ತನಕ ಕನ್ನಡ ಶಾಶ್ವತವಾಗಿರುತ್ತೆ. ನಮ್ಮ ಮೊಟ್ಟ ಮೊದಲ ರಾಷ್ಟ್ರಕವಿ ಶ್ರೀ ಮಂಜೇಶ್ವರ ಗೋವಿಂದ ಪೈ ಹೇಳಿರೋದನ್ನ ಕೇಳಿದಿರಿ ತಾನೆ? ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ ಎಂಬೆವು, ತಾಯ ಬಾರ ಮೊಗವ ತೋರೆ ಕನ್ನಡಿಗರ ಮಾತೆ, ಅರಿಸುತ್ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ಕನ್ನಡ ಮಾತೆಗೆ ಜೈ! ಕನ್ನಡ ಮಾತೆಗೆ ಜೈ! ನಾವಿನ್ನು ಕುರುಬರಹಳ್ಳಿಗೆ ಹೊರಡೋಣಲ್ವಾ? ಹೋಗೋಣ, ಕುರುಬರಳ್ಳಿಗೂ ಹೋಗೋಣ. ಹಾ, ಆ ಮೊದಲು ಇಲ್ಲಿ ನಾನು ಕವಿತೆ ಬರೆದದ್ದು ಗಾಂಧಿ ಬಜಾರ್ಗೆ ಹೋಗೋಣ. ಸರಿ. ಗಾಂಧಿ ಬಜಾರಲ್ಲೇ ನಾನು ಮೊದಲು ಕವಿತೆ ಬರೆದಂತಹ ಅನುಭವ. ಆನಂತರ ಕುರುಬರಳ್ಳಿಗೆ ಹೋಗೋಣ, ಬಡವನಹಳ್ಳಿಗೆ ಹೋಗೋಣ, ಮಧುಗಿರಿಗೆ ಹೋಗೋಣ, ನಾನು ಆಡಿ ಬೆಳೆದ ಬರಗೂರ್ಗೆ ಹೋಗೋಣ. ಎಲ್ಲ ವಿವರಗಳನ್ನು ನಾನು ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ. ಖಂಡಿತ ಗುರುಗಳೇ, ನನ್ನ ಭಾಗ್ಯ. ಬನ್ನಿ. ಶಿವಣ್ಣನ ಅಕ್ಕರೆಯ ಅಭಿಮಾನಕ್ಕೆ ಮನಸೋತ ಡಾಕ್ಟರ್ ದೊಡ್ಡರಂಗೇಗೌಡರು ತಮ್ಮ ಬದುಕಿನ ಸಾಧನೆಯ ರಥ ಸಾಗಿದ ದಾರಿಯನ್ನ ಶಿವಣ್ಣನಿಗೆ ಪರಿಚಯಿಸುತ್ತಾ ಹೋದರು. ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ಮೊತ್ತ ಮೊದಲು ಕವಿತೆ ಕೈ ಹಿಡಿದಿದ್ದು ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರಿನ ಮಾರುಕಟ್ಟೆಯಲ್ಲಿ. ಮಡದಿಯ ಬಗೆಗೆ ಪ್ರೀತಿಯಿಂದ ಬರೆದಂತ ರಾಗಮುಖಿ ರಾಗಮುಖಿ ನೀನೇ ನನ್ನ ಬಾಳಸಖಿ ಪದ್ಯವಾಯಿತು. ಮೊದಲು ತಮ್ಮ ಹುಟ್ಟೂರು ತುಮಕೂರು ಜಿಲ್ಲೆಯ ಕುರುಬರಹಳ್ಳಿಗೆ ಭೇಟಿ ನೀಡಿದ ಗೌಡರು ತಮ್ಮ ಸ್ವಗ್ರಾಮವನ್ನ ಸುಗ್ರಾಮ ಎಂದು ವರ್ಣಿಸುತ್ತಾ ಅಲ್ಲಿನ ಪ್ರಶಾಂತ ಹಸಿರು ಪರಿಸರವನ್ನು ಶಿವಣ್ಣನಿಗೆ ಪರಿಚಯಿಸಿದರು. ತಮ್ಮ ಜಮೀನಿನಲ್ಲಿ ದೇವರಂತೆ ಆರಾಧಿಸುವ ತಮ್ಮ ತಂದೆ ಕೆ ರಂಗೇಗೌಡರು ಹಾಗೂ ತಾಯಿ ಅಕ್ಕಮ್ಮರ ಸಮಾಧಿಗೆ ನಮಿಸಿದರು. ತನ್ನ ಪೂರ್ವಜರು ಗೌರವದಿಂದ ಬದುಕಿ ಬಾಳಿದ ಮನೆಯನ್ನು ಹೆಮ್ಮೆಯಿಂದ ಸ್ಮರಿಸಿದ ಗೌಡರು ಅಲ್ಲಿನ ಮನೆ ಮುಂದಿನ ಜಗುಲಿಯ ಬಗೆಗೆ
ವಿಶೇಷ ಪ್ರೀತಿಯಿಂದ ತಮ್ಮ ಮೊದಲ ಕವನ ಸಂಕಲನಕ್ಕೆ ಜಗಲಿ ಏರಿ ಇಳಿದವರು ಎಂದೇ ಹೆಸರಿಟ್ಟ ಬಗೆಯನ್ನು ಪ್ರೀತಿಯಿಂದ ನೆನೆದರು. ಅಕ್ಷರ ಲೋಕದಿ ಪ್ರಥಮ ಹೆಜ್ಜೆ ಏರಿಸಿದ ತನ್ನೂರಿನ ಪ್ರಾಥಮಿಕ ಶಾಲೆಯ ಬಗೆಗೆ ಅಪಾರ ಗೌರವವಿಟ್ಟುಕೊಂಡಿರುವ ಗೌಡರು ತನ್ನ ತಂದೆಯೇ ತನಗೆ ಶಿಕ್ಷಕರಾಗಿ ಕಲಿಸಿದ್ದನ್ನು ಸಂತಸದಿಂದ ಸ್ಮರಿಸಿದರು. ದಸರಾ ಸಮಯದಲ್ಲಿ ತನ್ನೂರಿನಲ್ಲಿ ನಡೆಯುವ ರಂಗನಾಥ ಸ್ವಾಮಿ ಉತ್ಸವವನ್ನು ನೆನೆಯಲು ಗೌಡರು ಮರೆಯಲಿಲ್ಲ. ತದನಂತರ 5ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕಲಿತ ಬಡವನಹಳ್ಳಿ ಶಾಲೆ, ಅಲ್ಲಿನ ಪರಿಸರವನ್ನು ಗೌಡರು ನೆನೆದರು. ಅಲ್ಲಿನ ಅರಳಿ ಮರದ ಕಟ್ಟೆಯ ಬಳಿ ತಾಯಿ ಪ್ರತಿದಿನ ಕಟ್ಟುತ್ತಿದ್ದ ಬುತ್ತಿಯನ್ನು ತಿನ್ನುತ್ತಿದ್ದ ನೆನಪು ಅವರನ್ನು ಪುಳಕಿತಗೊಳಿಸುತ್ತಿತ್ತು. 87 ವರ್ಷ ಹಳೆಯದಾದ ಮಧುಗಿರಿಯಲ್ಲಿ ಕಲಿತ ಪ್ರೌಢಶಾಲೆಯನ್ನು ಪರಿಚಯಿಸಿದ ಗೌಡರು ತಾವು ಕುಳಿತುಕೊಳ್ಳುತ್ತಿದ್ದ ಬೆಂಚಿನಲ್ಲಿ ಕುಳಿತು ಬಾಲ್ಯದ ನೆನಪುಗಳಲ್ಲಿ ಮಿಂದು ಸಂಭ್ರಮಿಸಿದರು. ಬಾಲ್ಯದಲ್ಲಿ ಬರೆದ ಕವಿತೆ ತಂಪಿನ ಗುಂಪಿನ ಕೇತಗೆ ಬನವನ್ನು ಕೂಡ ಅವರು ಬಣ್ಣಿಸಿದರು. ಮಸೀದಿಯ ಪ್ರಾರ್ಥನೆಗೆ ಮುಂಚೆಯೇ ಹೇಳುತ್ತಿದ್ದ ಗೌಡರು ಎನ್ ರಾಮಮೂರ್ತಿ ಮತ್ತು ಭೀಮಯ್ಯ ಮಾಸ್ಟರ್ಗಳ ಮನಸೂರೆಗೊಳ್ಳುತ್ತಿದ್ದ ಪಾಠ, ತುರುವೇಕೆರೆ TLN ರವರಿಂದ ಬೆಳೆದ ರಂಗಭೂಮಿ ಆಸಕ್ತಿಯ ಬಗೆಗೆ ಮನಸಾರೆ ಶ್ಲಾಘಿಸಿದರು. ಗೌಡರ ಏಳಿಗೆಗೆ ಮಧುಗಿರಿ ಶಾಲೆ ಕೊಟ್ಟ ಕೊಡುಗೆ ಅಸಾಧಾರಣೀಯವಾದಂಥದ್ದು. ಆ ಶಾಲೆಯಲ್ಲಿಯೇ ಮಾಹಿತಿ ತಂತ್ರಜ್ಞಾನ ದಿಗ್ಗಜ ಇನ್ಫೋಸಿಸ್ ನಾರಾಯಣಮೂರ್ತಿಯವರು ಅಂದು ಇವರ ಸಹಪಾಠಿಯಾಗಿದ್ದು ನೆನೆದಾಗ ಗೌಡರು ಹೆಮ್ಮೆ ಪಡುತ್ತಾರೆ. ಓದು 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 ಎಂದಷ್ಟೇ ಹೇಳುತ್ತಿದ್ದ ತಂದೆಯ ವೇದವಾಕ್ಯವನ್ನ ಪರಿಪಾಲಿಸಿದ್ದರಿಂದಾಗಿ ಇಂದು ಗೌಡರು ಬರೆದ ಪುಸ್ತಕಗಳನ್ನು ಲಕ್ಷಾಂತರ ಅಭಿಮಾನಿ ಓದುಗರು ಓದುವಂತಾಗಿದೆ. ಓದಿನ ಜೊತೆಗೆ ಆಟದಲ್ಲೂ ಆಸಕ್ತಿ ತೋರುತ್ತಿದ್ದ ಗೌಡರು ಶಿವಣ್ಣನೊಂದಿಗೆ ಹಂಚಿಕೊಂಡ ಬಾಲ್ಯದ ನೆನಪುಗಳು ಅವರ ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಶಿವಣ್ಣ, ನಾನು ಹುಟ್ಟಿ ಬೆಳೆದದ್ದೇ ಇಲ್ಲಿ, ಈ ದೇವಾಲಯದ ಪೌಳಿಯಲ್ಲಿ. ಬರಗೂರು ನಮ್ಮ ತಾಯಿ ತವರು ಮನೆ. ತುಂಬಾ ಸಂತೋಷ ಆಯಿತು ಗುರುಗಳೇ. ನಿಮ್ಮ ಬಗ್ಗೆ ಬರೀ ಓದಿ ಕೇಳಿ ತಿಳ್ಕೊಂಡಿದ್ದೆ, ಆದರೆ ಇವತ್ತು ನೋಡಿ ತಿಳ್ಕೊಳೋ ಭಾಗ್ಯನ ನೀವು ನನಗೆ ಒದಗಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಗುರುಗಳೇ. ಬನ್ನಿ ಗುರುಗಳೇ, ನಮ್ಮ ಊರಿನ ಜನ ಎಲ್ಲರೂ ಕಾಯ್ತಾ ಇರ್ತಾರೆ. ಈಗ ಹೋಗೋಣವಾ? ನೀವು ಗುದ್ಲಿ ಪೂಜೆನ ನೆರವೇರಿಸ್ಕೊಡ್ಬೇಕು. ಭೀಮಯ್ಯನವರೇ, ಒಂದು ಬೃಹತ್ ಭೀಮ ಕಾರ್ಯಕ್ಕೆ ನಾಂದಿ ಹಾಡಿದಿರಿ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಧುಗಿರಿ ಪಟ್ಟಣದ ಸಮಸ್ತ ಜನರಿಗೂ, ಸುತ್ತಮುತ್ತ ಹಳ್ಳಿಯಿಂದ ಆಗಮಿಸಿರುವ ಜನರಿಗೂ, ನಮ್ಮೂರಿನ ಹೆಮ್ಮೆಯ ಪುತ್ರ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಅಭಿಮಾನಿಗಳಿಗೂ ಸಮಾರಂಭಕ್ಕೆ ಸ್ವಾಗತ. ಬನ್ನಿ ಗುರುಗಳೇ, ಬನ್ನಿ ಬನ್ನಿ ಗುರುಗಳೇ, ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಮಾಡಿ, ಜಾಗ ಮಾಡಿ ಅಲ್ಲಿ. ಬನ್ನಿ ಕೂತ್ಕೊಳ್ಳಿ. ಮೊದಲನೆಯದಾಗಿ ಮಯೂರಿ ಅವರಿಂದ ಸ್ವಾಗತ ನೃತ್ಯ. ಡಾಕ್ಟರ್ ದೊಡ್ಡರಂಗೇಗೌಡರವರಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಗುರುಗಳೇ, ಬನ್ನಿ ಹೋಗೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬೈರಮಂಗಲ ರಾಮೇಗೌಡ. ಜನಮಾನಸದ ಸಾಹಿತ್ಯ ರತ್ನ ಡಾಕ್ಟರ್ ದೊಡ್ಡರಂಗೇಗೌಡ ಅವರು 70 ಸಾರ್ಥಕ ವಸಂತಗಳನ್ನು ಪೂರೈಸಿ ನಮ್ಮ ಎದುರುಗಡೆ ಒಂದು ವಿಶಿಷ್ಟವಾಗಿರುವ, ಅಭೂತಪೂರ್ವವಾಗಿರುವ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ, ಗೌರವಾರ್ಪಣೆಯನ್ನು ಸ್ವೀಕರಿಸ್ತಾ ಇದ್ದಾರೆ. 100 ಕಾಲ ಹೆಮ್ಮೆಯಿಂದ ಬಾಳಲಿ ಬೆಳಗಲಿ ಅಂತ ಎಲ್ಲರೂ
ಶುಭ ಹಾರೈಸೋಣ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಸ್ವಾಗತ ಬಯಸ್ತೇನೆ. ಮುಖ್ಯವಾಗಿ ಅದರಲ್ಲೂ ನಮ್ಮ ಗುರುಗಳಾದಂಥ ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಗುರುಗಳೇ, ತಾವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ಬರೇ ನಮ್ಮ ತಂಡದ ಅಪೇಕ್ಷೆ ಆಗಿರಲಿಲ್ಲ, ಇಡೀ ನಮ್ಮ ಹಳ್ಳಿಯ ಆಸೆ ಆಗಿತ್ತು. ನಮ್ಮ ಗುರುಗಳು ಅವ್ರ ಹುಟ್ಟೂರಾದಂಥ ಕುರುಬರಳ್ಳಿಗೆ ಬರಬೇಕು ಅಂತ. ಕೊನೆಗೂ ಇವತ್ತು ಆ ಸುದಿನ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ನಮ್ಮ ಸೌಭಾಗ್ಯ, ನಮ್ಮ ಹಳ್ಳಿ ಜನಕ್ಕೆ ಇದೊಂದು ಒಳ್ಳೆ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಒಂದು ಅಪೂರ್ವವಾದಂಥ ಉಡುಗೊರೆನ ನಾವೆಲ್ಲ ಕೊಡ್ಬೇಕು ಅಂದ್ಕೊತಾ ಇದ್ದೀವಿ. ಗುರುಗಳೇ, ತಾವಿದಕ್ಕೆ ಅನುಮತಿ. ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಬೆಳಕು, ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಬೆಳಕು, ಕನ್ನಡವ ಬಳಸೋಣ ಎಲ್ಲದಕ್ಕೂ, ಕನ್ನಡವೇ ಚೈತನ್ಯ ಎಲ್ಲದಕ್ಕೂ. ಅಕ್ಕರೆಯ ಸಹೃದಯರೇ, ನಮ್ಮ ಊರಿನ ಜನರೇ, ನನ್ನ ಅಭಿಮಾನಿಗಳೇ, ನೀವೆಲ್ಲ ಸೇರಿ ಈ ಹೊತ್ತು ನನ್ನ 70ನೆಯ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಒಬ್ಬ ಕವಿಯನ್ನು ನೀವು ಎಷ್ಟೊಂದು ಪ್ರೀತಿಸಿದಿರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕಳೆದ 5 ದಶಕಗಳಿಂದ ನಾನು ನಮ್ಮ ಊರನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ಆದರೆ ಬೆಂಗಳೂರಿನ ನನ್ನ ಮನೆಯಲ್ಲಿದ್ದರೂ ಕೂಡ ನಾನು ಸದಾಕಾಲವೂ ಕೂಡ ಕುರುಬರಹಳ್ಳಿಯಲ್ಲೇ ಇದ್ದೇನೆ ಅಂತ ಹೇಳಿ ಧ್ಯಾನಿಸ್ತಾ ಇದ್ದೆ. ನನ್ನ ಮನೆಯ ಮುಂದೆನೇ ಕುರುಬರಹಳ್ಳಿಯ ಪರಿಸರವನ್ನು ನಿರ್ಮಿಸಿಕೊಂಡಿದ್ದೆ. ಹೀಗಾಗಿ ನನ್ನ ಮನೆಯ ಮುಂದಿನ ಹಸಿರು ಕುರುಬರಹಳ್ಳಿಯ ನೆನಪನ್ನು ತರ್ತಾ ಇತ್ತು. ಶಿವಣ್ಣ ನಮ್ಮೂರು ಹುಡುಗ, ನನ್ನ ನಲ್ಮೆಯ ತರುಣ, ನನ್ನ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ನನ್ನ ಹಾಡುಗಳನ್ನು ಹಾಡುವ ಮುಖಾಂತರವಾಗಿ ತುಂಬ ಸುಂದರವಾದಂಥ ಜೀವನವನ್ನು ರೂಪಿಸಿಕೊಂಡಿದ್ದಾನೆ. ಹಾಡುಗಳಿಂದ ತನ್ನ ಬದುಕಿನ ನಿರ್ವಹಣೆ ಮಾಡ್ತಿದ್ದಾನೆ. ಅವನ ಅಭಿಮಾನಕ್ಕೆ ನಾನು ಋಣಿ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಋಣಿ. 14 ಬಾರಿ ನಾನು ಜಗತ್ತನ್ನು ಸುತ್ತಿ ಬಂದಿದ್ದೇನೆ. ಯಾವ್ಯಾವ ದೇಶದಲ್ಲೋ ಸನ್ಮಾನ ಆಗಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮೂರಿನ ಜನತೆ ನನಗೆ ಸನ್ಮಾನ ಮಾಡ್ತಾ ಇರೋದ್ರಲ್ಲಿ ನಾನು ತಲೆಬಾಗಿ ವಂದಿಸ್ತೇನೆ. ನಿಮ್ಮೆಲ್ಲರ ಬಾಂಧವ್ಯ ಕರುಳ ಬಳ್ಳಿಯ ಸಂಬಂಧ. ಹೆಣ್ಣುಮಗಳು ತನ್ನ ಹುಟ್ಟೂರಿಗೆ ಬರುವ ಸಂದರ್ಭದಲ್ಲಿ ಅದನ್ನ ಹುಟ್ಟೂರು ಅನ್ನೋದಕ್ಕಿಂತ ಅದನ್ನ ತವರು ಮನೆ ಅಂತ ಹೇಳಿ ಅಂದ್ಕೋತಾಳೆ. ನಾನೀಗ ತವರು ಮನೆಗೆ ಬಂದಿದ್ದೇನೆ. ನನ್ನ ಹಳ್ಳಿಯ ಜನ ನನ್ನ ಇಷ್ಟೊಂದು ಪ್ರೀತಿಸ್ತಾರೆ ಅಂತ ಹೇಳಿ ಶಿವಣ್ಣ ಹೇಳಿದರು. ಶಿವಣ್ಣ ಸಾಬೀತುಪಡಿಸಿದರು. ಮತ್ತೆ ಮತ್ತೆ ಸಭೆಗಳಲ್ಲಿ, ಸಂಗೀತ ಸಂಜೆಗಳಲ್ಲಿ ನನ್ನ ಹಾಡುಗಳನ್ನೇ ಹಾಡ್ತಾ ಆ ವ್ಯಕ್ತಿ ಎಷ್ಟೊಂದು ನನ್ನ ಬಗ್ಗೆ ಅಭಿಮಾನವನ್ನು, ಅಕ್ಕರೆಯನ್ನು, ನಲ್ಮೆಯನ್ನು, ಪ್ರೀತಿ, ಸ್ನೇಹ, ವಿಶ್ವಾಸವನ್ನು ತೋರ್ತಾ ಇದ್ದಾರೆ ಅಂತಂದರೆ ನನಗೆ ಈ ಸಂದರ್ಭದಲ್ಲಿ ನಾನು ಯಾವ ಬಗೆಯಲ್ಲಿ ಉತ್ತರ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಶಿವಣ್ಣನಿಗೆ, ಅವರ ಎಲ್ಲ ಗೆಳೆಯರಿಗೆ, ನಮ್ಮೂರಿನ ಎಲ್ಲ ರಸಿಕರಿಗೆ ನಾನು ಋಣಿ. ಸೂರ್ಯ ಚಂದ್ರರಿರೋವರೆಗೆ ಕನ್ನಡ ಬಾಳುತ್ತೆ, ಬದುಕುತ್ತೆ, ಇದು ದೊಡ್ಡರಂಗೇಗೌಡನ ಆಶಯ. ಭೂಮಿ ಬಾನಿರೋವರೆಗೆ ಕನ್ನಡ ಬಾಳುತ್ತೆ, ನದ ನದಿಗಳಿರೋವರೆಗೆ ಕನ್ನಡ ಇರುತ್ತೆ ಇನ್ನು ಅಚಲವಾದ ನಂಬಿಕೆ ನನ್ನ. ಕನ್ನಡಕ್ಕೆ ಜಯವಾಗಲಿ, ಕನ್ನಡಕ್ಕೆ ಜಯವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ, ಸಿರಿಗನ್ನಡಂ ಏಳ್ಗೆ. ಎಲ್ರಿಗೂ ನಮಸ್ಕಾರ. ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಮ ಆಶೀರ್ವಾದ. ಬನ್ನಿ ಗುರುಗಳೇ, ಬನ್ನಿ. ಡಾಕ್ಟರ್ ದೊಡ್ಡರಂಗೇಗೌಡರು ಮಧುಗಿರಿಗೆ ಭೇಟಿ ನೀಡಿ ಹೋದ ನಂತರ ಅಲ್ಲಿನ ಜನರೆಲ್ಲ ಬಹಳ ಹೆಮ್ಮೆಯಿಂದ ಕವಿಮನವನ್ನು ಧ್ಯಾನಿಸುತ್ತಿದ್ದಾರೆ. ದೊಡ್ಡರಂಗೇಗೌಡರ ಸಾಹಿತ್ಯಿಕ ಸಾಧನೆಯಿಂದ ಪ್ರಪಂಚದ ಭೂಪಟದಲ್ಲಿ ಗುರುತಿಸಿಕೊಂಡ ಹಿರಿಮೆ ಮಧುಗಿರಿಯದ್ದಾಗಿದೆ. ಹುಟ್ಟಿದ ಊರಿನ ಜನರ ಪ್ರೀತಿ, ಅಭಿಮಾನ, ಹಾರೈಕೆಗಳಿಂದ ಮೆಚ್ಚಿನ ಕವಿ ನೂರ್ಕಾಲ ಬಾಳಲಿ, ಕನ್ನಡ ಸಾರಸ್ವತ ಲೋಕದಲ್ಲಿ ಇನ್ನೂ ಉತ್ತಮ ಸಾಧನೆಗಳನ್ನು ಮಾಡಿ ಕರುನಾಡ ಕಣ್ಮಣಿಯಾಗಲಿ ಎಂಬುದೇ ಎಲ್ಲರ ಹಾರೈಕೆ. ನಿನ್ನೆ ಕಾರ್ಯಕ್ರಮದಲ್ಲಿ ದೊಡ್ಡರಂಗೇಗೌಡ್ರವ್ರ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು. ಅಷ್ಟೇ ಅಲ್ಲ,
ನಿಮ್ಮ ನಾಟ್ಯನೂ ತುಂಬಾನೇ ಸೊಗಸಾಗಿತ್ತು. ಅಜ್ಜ ಅಜ್ಜಿ ಎಷ್ಟು ಪ್ರೀತಿಯಿಂದ ಇದ್ದಾರಲ್ಲ. ಪ್ರೀತಿಸಿದ್ರೆ ಇವ್ರ ತರ ಪ್ರೀತಿಸ್ಬೇಕು. ನಾವು ಅವ್ರ ಹಾಗೆ ಬಾಳೋಣ. ಅಯ್ಯೋ ದೇವ್ರೆ, ಪರಮೇಶ್ವರ, ನನ್ನ ಮಗ ಶಿವನಿಗೆ ಏನು ಆಗದೆ ಇರಲಿ, ಅವ್ನ ನೀನೇ ಕಾಪಾಡ್ಬೇಕು ದೇವ್ರೆ. ಶಂಕರ, ಯಾಕೆ ಎಲ್ರು ಗಾಬರಿ ಆಗ್ತೀರಾ? ಹೆದರ್ಕೋಬೇಡ. ನೋಡು, ಆ ಶಿವಣ್ಣನಿಗೆ ಏನೂ ಆಗಲ್ಲ. ಆ ದೇವ್ರು ಬಂದು ಕಾಪಾಡ್ತೀನಿ. ನಮ್ಮ ಶಿವಣ್ಣವ್ರಿಗೆ ಒಳ್ಳೇದಾದ್ರೆ ಮಾತ್ರನೇ ನಾನು ದೇವಸ್ಥಾನ ಕಟ್ಸೋದು. ನೋಡ್ರಿ, ಆಕ್ಸಿಡೆಂಟ್ ಮಾಡ್ದವ್ ನನ್ನ ಕೈಗೆ ಸಿಕ್ಕಿದ್ರೆ ಅವ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಆಕ್ಸಿಡೆಂಟ್ ಮಾಡ್ದವ್ನ ಸುಮ್ನೆ ಬಿಡಬೇಡಿ. ನೀವು ಬಿಟ್ರು ನಾವು ಸುಮ್ನೆ ಬಿಡಲ್ಲ. ಶಂಕರ, ದುಡುಕ್ಬೇಡಪ್ಪ. ನಾವು ಕಾನೂನ ಕೈಗೆ ತಗೋಬಾರ್ದು. ನಮ್ಮ ಶಿವಣ್ಣವ್ರಿಗೆ ಏನೂ ಆಗಲ್ಲ. ನಮ್ಮ ಶಿವಣ್ಣವ್ರಿಗೆ ಏನೂ ಆಗಲ್ಲ. ನಮ್ಮ ಶಿವಣ್ಣವ್ರಿಗೆ ಏನೂ ಆಗಲ್ಲ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕು. ಒಬ್ಬ ಡಾಕ್ಟರ್ ಆಗಿ ನನ್ನ ಕೈಲಾದ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಶಿವಣ್ಣನ ನೀವೆಲ್ಲರೂ ಎಷ್ಟು ಇಷ್ಟಪಡ್ತೀರೋ ಅದರ 10ರಷ್ಟು ನಾನು ಕೂಡ ಶಿವಣ್ಣನ ಇಷ್ಟಪಡ್ತೀನಿ. ಯಾರು ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಆದಷ್ಟು ಬೇಗ ಶಿವಣ್ಣ ಹುಷಾರಾಗ್ಲಿ ಅಂತ ನಾವೆಲ್ಲರೂ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಡಾಕ್ಟ್ರೆ, ಶಿವಣ್ಣ ನಮಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬೇಕಾದವನು. ಸಮಾಧಾನ ಸಮಾಧಾನ, ಶಿವನಿಗೆ ಏನೂ ಆಗಲ್ಲ, ಆ ಭಗವಂತ ಇದ್ದಾನೆ. ಥ್ಯಾಂಕ್ ಯು. ಬನ್ನಿ ಡಾಕ್ಟರ್. ಇನ್ನೇನಪ್ಪ, ಸಮಾಧಾನ ಆಯ್ತಾ? ಎತ್ತು ಕರ್ಣಿದ ಸಂಕಟ ಆ ದೇವ್ರಿಗೊಬ್ಬನಿಗೆ ಗೊತ್ತು. ಆ ದೇವ್ರು ಶಿವ ಕೈ ಬಿಡಲ್ಲ, ಖಂಡಿತ ಬಿಡಲ್ಲ, ಉಳಿಸ್ತಾನೆ. ಸಮಾಧಾನ ಮಾಡ್ಕೊ. ನಂಬಿದವ್ರನ್ನ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಮ್ ಶಿವಣ್ಣನಿಗೇನು ಆಗೋಲ್ಲ. ನಾವೆಲ್ಲರೂ ಸೇರಿ ದೇವರಲ್ಲಿ ಮೊರೆ ಹೋಗೋಣ. ಶಿವಣ್ಣನಿಗೆ ಒಳ್ಳೇದೇ ಆಗುತ್ತೆ. ಎಲ್ಲರೂ ಧೈರ್ಯವಾಗಿರಿ. ನಮ್ ಶಿವಣ್ಣ ಬೇಗ ಗುಣ ಆಗ್ಲಿ ಅಂತ ಆ ಭಗವಂತನ ಕೇಳ್ಕೊಳ್ಳೋಣ. ಬನ್ನಿ ಬನ್ನಿ. ಡಾಕ್ಟ್ರೆ, ಊರ್ ಜನ ಎಲ್ಲ ಶಿವಣ್ಣ ಆರೋಗ್ಯ ಸರೋಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ನಾನು ಹೋಗಿ ಬರ್ಲಿ? ಸರಿ ಡಾಕ್ಟರ್, ನೀವು ಹೋಗ್ಬಿಟ್ಟು ಬನ್ನಿ. ಶಿವಣ್ಣನ ನಾನು ನೋಡ್ಕೋತೀನಿ. ಸರಿ ಡಾಕ್ಟರ್. ಪರಮಾತ್ಮ, ಶಿವಣ್ಣನ ಒಳ್ಳೇದು ಮಾಡಪ್ಪ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೇ ಮರೆಯಲಿ. ಅನ್ನ ನೀಡಿದ ಈ ಮಣ್ಣನ್ನು ನಾ ಹೇಗೆ
ಹೇಗೆ ತಾನೇ ದೊರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾನೇಗೆ ತಾನೇ ಮರೆಯಲಿ. ಅನ್ನ ನೀಡಿದ ಈ ಮಣ್ಣನು ನಾನೇಗೆ ತಾನೇ ತೊರೆಯಲಿ. ನಾನು ದೊಡ್ಡರಂಗೇಗೌಡರ ಅಭಿಮಾನಿ. ಬರ್ತಾಳೆ ಕನಸಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಮಾಡು ಚಿನ್ನದ ದೋಣಿ. ಮುಂಜಾನೆ ಮೂಡಿದ ಹಾಗೆ ನೀನು ನನಗೆ. ದೊಡ್ಡರಂಗೇಗೌಡರಿಗೆ ಜೈವಾಗ್ಲಿ. ಗುರುಗಳೇ ಗುರುಗಳೇ ಅಭಿಮಾನಿ. ನೀವು ಸಂಗೀತ ಅವನಿಗೆ ಪ್ರಾಣ ಭಿಕ್ಷೆ ನೀಡ್ತು. ನೀವು ನನ್ನ ಪಾಲಿನ ದೇವರು ಗೌಡ್ರೆ, ದೇವರು, ದೇವರು. ಸಂಗೀತ ಸರಸ್ವತಿ ದೊಡ್ಡವಳು, ಸಾಹಿತ್ಯ ಸರಸ್ವತಿ ದೊಡ್ಡವಳು, ನನ್ನ ನಲ್ಮೆ ಶಿವಣ್ಣನನ್ನ, ಅಕ್ಕರ ಶಿವಣ್ಣನನ್ನ, ನನ್ನ ರಸಿಕ ಶಿವಣ್ಣನನ್ನ ಬದುಕಿದ್ದು ಸಾಹಿತ್ಯ ಸರಸ್ವತಿ. ಸಾಹಿತ್ಯ, ಸಂಗೀತ, ಸಂಗೀತ ಶಿವಣ್ಣನ ಸಂಗೀತ ಸಾಹಿತ್ಯದಲ್ಲಿ ಸಂಗೀತದ ಶಕ್ತಿಯಿಂದಲೇ ಇವತ್ತು ಶಿವಣ್ಣ ಬದುಕು ಬಂದರು. ಸರಸ್ವತಿಯನ್ನ ಹೋಲಿಸಿಕೊಂಡಿದ್ದಾನೆ ನಮ್ಮ ಶಿವಣ್ಣ. ಆತ್ಮೀಯ ಶಿವಣ್ಣನಿಗೆ ಜಯವಾಗಲಿ. ಶಿವಣ್ಣನಿಗೆ ಜಯವಾಗಲಿ. ಶಿವಣ್ಣನಿಗೆ ಗೌಡ್ರಿಗೆ